ನಿರೀಕ್ಷೆಗೂ ಮೀರಿ ಚಿನ್ನ ಬೆಳ್ಳಿ ನಾಗಲೋಟಕ್ಕೆ ಗಗನಕ್ಕೆ ಏರ್ತಾ ಇರತಕ್ಕಂಥದ್ದು ಭಾಳಷ್ಟು ಗ್ರಾಹಕರಲ್ಲಿ ಆತಂಕ ಮೂಡಿಸಿರತಕ್ಕಂಥದ್ದನ್ನು ನಾನು ಕಳೆದ 30 ವರ್ಷಗಳನ್ನು ನನ್ನ ಇಂಡಸ್ಟ್ರಿ ಜರ್ನಿಯಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ದಾಖಲೆ ಪ್ರಮಾಣದಲ್ಲಿ ಆಗಿರತಕ್ಕಂಥದ್ದು ಗಮನಿಸ್ತಾ ಇದ್ದೀನಿ. ಬಹುಶಃ ಕಳೆದ 2-3 ದಿವಸಗಳಿಂದ ಒಂದು ಸಣ್ಣ ಕರೆಕ್ಷನ್ ಕೂಡ ಬಂದಿದೆ, ಅದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಇವತ್ತು ನಮ್ಮ ದೇಶದಲ್ಲಿ ಯಾವುದೇ ಚಿನ್ನದ ಉತ್ಪಾದನೆ ಕೇಂದ್ರಗಳಾಗಲಿ ಈ ರೇಟನ್ನು ನಿಗದಿತ ಒಂದು ಕಡಿವಾಳ ಹಾಕೋದಕ್ಕಾಗಲಿ ಯಾವುದೇ ಕೂಡ ಒಂದು ಅಂಶಗಳು ಇಲ್ಲ. ಎಲ್ಲವನ್ನು ಕೂಡ ನಾವು ನೆರೆ ದೇಶಗಳಿಂದ ಆಮದು ಮಾಡಿಕೊಳ್ಳೋದ್ರಿಂದ ಅಲ್ಲಿ ಡಾಲರ್ಸ್ ಲೆಕ್ಕದಲ್ಲಿ ನಾವು ಟ್ರೇಡಿಂಗ್ ಕೂಡ ಮಾಡ್ತಾ ಇದ್ದೀವಿ. ದೇಶಗಳ ದೊಡ್ಡಣ್ಣ ಅಂತ ಏನು ಎಲ್ಲ ದೇಶಗಳ ದೊಡ್ಡಣ್ಣ ಅಂತ ನಾವು ಅಮೆರಿಕಾವನ್ನು ಕರಿತಾ ಇದ್ವಿ. ಇವತ್ತು US ಡಾಲರು ತನ್ನ ಮೌಲ್ಯವನ್ನು ಇವತ್ತು ಕಳ್ಕೋತಾ ಇದೆ. ಜೊತೆಗೆ ದೊಡ್ಡಣ್ಣ ಅಂತ ಏನು ಕರಿತಾ ಇದ್ವಿ, ಆ ದೊಡ್ಡಣ್ಣ ಡೊನಾಲ್ಡ್ ಟ್ರಂಪ್ ಅವರು ಇವತ್ತೇನು ತನ್ನ ದೇಶದ ಪರವಾಗಿ ಅವರು ತೆಗೆದುಕೊಳ್ಳುವಂಥ ಆರ್ಥಿಕ ನಿಲುವು ಏನಿದೆ, ಅವರು ಕೊಡುವಂಥ ಒಂದು ಸ್ಟೇಟ್ಮೆಂಟು ಈ ಥರ ಅಲ್ಲೋಲ ಕೊಲ್ಲೋಲ ಆಗ್ತಾ ಇರತಕ್ಕಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಇವತ್ತು US ಡಾಲರು ಬೇರೆ ಬೇರೆ ದೇಶಗಳಿಂದ ಅಲ್ಲಿ ಏನು ಅಮೆರಿಕ ಮೇಲೆ ಡಿಪೆಂಡ್ ಆಗಿ ಅವ್ರಿಗೊಂದಷ್ಟು ಠೇವಣಿಯನ್ನು ಇಡೋದಾಗಲಿ ಆರ್ಥಿಕ ವ್ಯವಹಾರಗಳನ್ನ ಮಾಡೋದಾಗಲಿ ಬೇರೆ ದೇಶಗಳು ಮಾಡ್ತಾಯಿದ್ರು. ಇವತ್ತು ಅವರೆಲ್ಲ ಕೂಡ ಅದನ್ನು ವಾಪಸ್ ತಗೊಳ್ಳುವಂಥ ಪರಿಸ್ಥಿತಿಯಲ್ಲಿ ಇದ್ದಾರೆ. ಅಲ್ಲಿ ಗ್ರೀನ್ಲ್ಯಾಂಡಿನ ಒಂದು ಇಶ್ಯೂ ಕೂಡ ಕ್ರಿಯೇಟ್ ಆಗಿ ಇವತ್ತು ಜರ್ಮನಿ ಇರ್ಬೋದು, ಚೈನಾ ಟ್ರೇಡ್ ವಾರ್ ಇರ್ಬೋದು, ಈ ಥರ ಬೇರೆ ಬೇರೆ ಸಣ್ಣ ಪುಟ್ಟ ದೇಶಗಳು ಕೂಡ ತನ್ನ ದೇಶಕ್ಕೆ ಬೇರೆ ದೇಶಗಳಿಗೆ ಯಾವಾಗಪ್ಪ ವಾರ್ ಬರುತ್ತೆ, ನಾವು ನಮ್ಮ ಡಾಲರ್ ಕರೆನ್ಸಿ ಏನು ಸಂಗ್ರಹ ಮಾಡೋದು ಬದಲಾಗಿ ಚಿನ್ನವನ್ನು ಇವತ್ತು ಅವರು ಬೈ ಮಾಡ್ತಾ ಇರತಕ್ಕಂಥದ್ದು ದೊಡ್ಡ ಮಟ್ಟದಲ್ಲಿ ನೋಡ್ತಾ ಇದ್ದೀವಿ. ಇದು ಎಲ್ಲ ಕೂಡ ಕಾರಣ ಇದೆ. ಜೊತೆಗೆ ಬೆಳ್ಳಿ, ಬಡವರ ಬಂಗಾರ ಅಂತ ಕರಿತೀವಿ, ಪೂವರ್ ಮ್ಯಾನ್ ಗೋಲ್ಡ್ ಅಂತ ಕರಿತೀವಿ. ಇವತ್ತು ಅದು ಕೂಡ ಇವತ್ತು ನಾಗಲೋಟಕ್ಕೆ ಹೋಗ್ತಾ ಇರತಕ್ಕಂಥದ್ದು. ಬಹುಶಃ ಇದು ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದನ್ನು ನಿರೀಕ್ಷೆನೇ ಮಾಡೋಕ್ಕಾಗ್ತಾ ಇಲ್ಲ, ಆ ಮಟ್ಟಕ್ಕೆ ಹೋಗ್ತಾ ಇದೆ. ಈ ಸಣ್ಣ ಕರೆಕ್ಷನ್ ಇದು ನಿರಂತರ ಅಲ್ಲ, ಇದು ಒಂದು ಕ್ಷಣಿಕ ಅಂತ ನಾನಂತ ಬಯಸ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಇವತ್ತು ಬೇರೆ ಉದ್ಯಮಗಳನ್ನು ನೀವು ಹೋಲಿಕೆ ಮಾಡಿದಾಗ ಅದು ಷೇರು ಮಾರ್ಕೆಟ್ ಇರ್ಬೋದು, ಮ್ಯೂಚುವಲ್ ಫಂಡ್ ಇರ್ಬೋದು, ರಿಯಲ್ ಎಸ್ಟೇಟ್ ಇರ್ಬೋದು, ಆಟೋಮೊಬೈಲ್ಸ್ ಇರ್ಬೋದು, ಯಾವುದೇ ಉದ್ಯಮಗಳನ್ನು ತಾವು ಕಂಪೇರ್ ಮಾಡಿದಾಗ ಗೋಲ್ಡ್ ಬೆಳ್ಳಿ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಲಾಭಕರವಾಗಿರುತ್ತೆ ಅಂತೇಳಿ ಎಲ್ಲರೂ ಕೂಡ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗ್ತಾ ಇರತಕ್ಕಂಥದ್ದು ಕೂಡ ಗ್ರಾಹಕರಲ್ಲಿ ಗೊಂದಲ ಮೂಡಿಸಿದೆ. ಬಹುಶಃ ಏನು ನಾಳೆ ನಮ್ಮ ಪ್ರಧಾನಮಂತ್ರಿಗಳು ಸನ್ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಏನು ಮೇಡಮ್ ನಿರ್ಮಲಾ ಸೀತಾರಾಮನ್ ಅವರು ಫೈನಾನ್ಸ್ ಮಿನಿಸ್ಟರ್ ಏನು ಬಡ್ಜೆಟನ್ನು ಮಂಡನೆ ಮಾಡ್ತಾ ಇದ್ದಾರೆ 1ನೇ ತಾರೀಕು ಫೆಬ್ರವರಿ ನಾಳೆ, ಅವ್ರ ಮೇಲೆ ಇಡೀ ದೇಶ ಇವತ್ತು ಕಾದು ಕುಣಿತಿದೆ. ಇವತ್ತು ನಾವು ಅವರು ಒಂದು ಒಳ್ಳೆ ಬಡ್ಜೆಟನ್ನು ಕೊಡ್ತಾರಂತೇಳಿ ಜನಸಾಮಾನ್ಯರಿಗೆ ಹಿತ ಕೊಡಲಿಕ್ಕೆ ಎಲ್ಲ ಯೋಜನೆಗಳನ್ನು ಕೂಡ ತರ್ತಾರೆ. ಜೊತೆಗೆ ಆದಾಯ ತೆರಿಗೆ ಇನ್ಕಮ್ ಟ್ಯಾಕ್ಸ್ ಏನಿದೆ ಅದರಲ್ಲಿ ಕೂಡ ಮಧ್ಯಮ ವರ್ಗದವರು, ಬಡವರು, ಕಡುಬಡವರಿಗೆ ಒಂದು ವಿನಾಯಿತಿಯನ್ನು ಕೂಡ ತರ್ತಾರ ಅನ್ನೋ ಒಂದು ನಿರೀಕ್ಷೆಯಲ್ಲಿ ಎಲ್ಲರೂ ಕೂಡ ಇದ್ದಾರೆ. ನಾನು ಕೂಡ ಒಬ್ಬ ಕರ್ನಾಟಕ ಜ್ಯುವೆಲ್ರಿ ಅಸೋಸಿಯೇಷನ್ ಅಧ್ಯಕ್ಷನಾಗಿ ನನ್ನ ಗೋಲ್ಡ್ ಜ್ಯುವೆಲ್ರಿ ಟ್ರೇಡಲ್ಲಿ ಕೂಡ ಒಂದಷ್ಟು ಸುಧಾರಣೆಗಳು ತರ್ಬೋದೇನೋ ಅಂಥೇಳಿ ನಾನು ಕೂಡ ಕಾತುರದಿಂದ ಕಾಯ್ತಾ ಇದ್ದೀನಿ. ಇದರಲ್ಲಿ ಏನು ಇಂಪೋರ್ಟ್ ಟ್ಯಾಕ್ಸ್ ಏನಿದೆ, ಆಮದು ಟ್ಯಾಕ್ಸು ಗೋಲ್ಡ್ಗೆ 12.5% ಇದೆ, ಅದರಲ್ಲಿ ಏನಾದರೂ ರಿಲ್ಯಾಕ್ಸೇಷನ್ ಕೊಡ್ತಾರಾ, ಅಥವಾ GST 3% ಇದೆ ಸೇಲ್ ಮಾಡಲಿಕ್ಕೆ, ಅದರಲ್ಲಿ ಏನಾದರೂ ರಿಲ್ಯಾಕ್ಸೇಷನ್ ಕೊಡ್ತಾರಾ ಅಂತೇಳಿ ನೋಡ್ತಾ ಇದ್ದೀನಿ. ಅದೇನಾದ್ರು ಸ್ವಲ್ಪ ಏನಾದರೂ ರಿಲ್ಯಾಕ್ಸೇಷನ್ ಕೊಟ್ಟರೆ, ರಿಲೀಫ್ ಕೊಟ್ಟರೆ ಗೋಲ್ಡ್ ರೇಟಲ್ಲಿ ಇನ್ನೂ ಸ್ವಲ್ಪ ಕರೆಕ್ಷನ್ ಆಗುವಂಥ ಸಾಧ್ಯತೆಗಳಿದೆ. ಇದು ಕೂಡ ಸಣ್ಣ ಮಟ್ಟದಲ್ಲಿ ಆಗುತ್ತೆ, ದೊಡ್ಡ ಮಟ್ಟದಲ್ಲಿ ಆಗಲ್ಲ. ಗೋಲ್ಡಲ್ಲಿ ಯಾರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ 2 ವಿಧಾನ ಇದೆ, ಒಂದು ಬಳಕೆ ಚಿನ್ನ, ಇನ್ನೊಂದು ಹೂಡಿಕೆ ಚಿನ್ನ. ಬಳಕೆ ಚಿನ್ನ ಅಂದರೆ ಆಭರಣ, ಹೂಡಿಕೆ ಚಿನ್ನ ಅಂದರೆ ಗೋಲ್ಡ್ ಗಟ್ಟಿ ಕಾಯಿನ್ಸು, ಬಿಸ್ಕೆಟ್ಸು, ಬಾರು ಈ ಥರ ಬರುತ್ತೆ. ದಿನನಿತ್ಯ ಈಗ ಮದುವೆ, ಶುಭ ಸಮಾರಂಭ, ಮನೆಗಳಲ್ಲಿ ಯಾವುದಾದ್ರೂ ಕಾರ್ಯಕ್ರಮಗಳಿದ್ದಾಗ ತಗೊಳ್ಳೇಬೇಕಾಗುತ್ತೆ. ಅವರು ನಿಮ್ಮ ಒಂದು ಬಳಕೆಗೆ
ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಖರೀದಿ ಮಾಡಿ, ಯಾವ ಸಮಯಕ್ಕೆ ಬೇಕೋ ಆ ಸಮಯಕ್ಕೆ ಖರೀದಿ ಮಾಡಿ. ಇನ್ನೇನೋ 1 ತಿಂಗಳಲ್ಲಿ ಕಮ್ಮಿ ಆಗುತ್ತೆ, 15 ದಿವಸದಲ್ಲಿ ಕಮ್ಮಿ ಆಗುತ್ತೆ, ಇನ್ನೇನೋ ಆಗ್ಬಿಡುತ್ತೆ ಅನ್ನೋದು ಬೇಡ. ಹೂಡಿಕೆ ಮಾಡೋರು ಮಾತ್ರ ಯೋಚನೆ ಮಾಡಿ ಯಾವ ಟೈಮಲ್ಲಿ ಮಾಡಬೇಕೋ ಮಾಡಿ. ಯಾರು ಏನೇ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಕೂಡ ಶಾರ್ಟ್ ಟರ್ಮ್ಗೆ ಮಾಡೋಕ್ಕೆ ಹೋಗಬೇಡಿ, ಲಾಂಗ್ ಟರ್ಮ್ನ ಯೋಚನೆ ಮಾಡಬೇಕು. ನೀವು ತಗೊಂಡ ತಕ್ಷಣ ಒಂದು ಸಣ್ಣ ಕರೆಕ್ಷನ್ ಬರುತ್ತೆ. ಸಣ್ಣ ಕರೆಕ್ಷನ್ ಬಂದ ತಕ್ಷಣ ಅಯ್ಯೋ ನನಗೆ ಲಾಸ್ ಆಗೋಯ್ತು ಅನ್ನೋದು ನೀವು ಪಶ್ಚಾತ್ತಾಪ ಪಡೋದು ಬೇಕಿಲ್ಲ. ಲಾಂಗ್ ಟರ್ಮ್ ಯೋಚನೆ ಮಾಡಿ, 1 ಇಯರು 2 ಇಯರು ಈ ಥರ ಲಾಂಗ್ ಟರ್ಮ್ ಮಾಡಿದಾಗ ನಿಜವಾಗ್ಲೂ ನಿಮಗೆ ಗೋಲ್ಡ್ ಯಾವತ್ತೂ ಲಾಸ್ ಆಗಲ್ಲ, ಅದು ಪ್ರಾಫಿಟ್ಟೇ ಆಗುತ್ತೆ ಹೊತ್ತು ಲಾಸ್ ಆಗಲ್ಲ ಅನ್ನೋದೇ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ.